ಸೊ ಒಬ್ಬ ಅಂಗಡಿಯವನು ತನ್ನ ಗ್ರಾಹಕರಿಗೆ 20% ರಿಯಾಯಿತಿ ನೀಡ್ತಾನೆ. ಸೊ 20% ರಿಯಾಯಿತಿ ನೀಡ್ತಾನೆ ಅಂದ್ರೆ ಅರ್ಥ ಓಕೆ 3 ಬರುತ್ತೆ ಇಲ್ಲಿ. ಒಂದು ಕಾಸ್ಟ್ ಪ್ರೈಸ್ ಬರುತ್ತೆ ಸರ್, ಒಂದು ಸೆಲ್ಲಿಂಗ್ ಪ್ರೈಸ್ ಬರುತ್ತೆ, ಒಂದು ಮಾರ್ಕೆಟ್ ಪ್ರೈಸ್ ಬರುತ್ತೆ. 20% ರಿಯಾಯಿತಿ ನೀಡ್ತಾನೆ ಅಂತಂದ್ರೆ 100 ರೂಪಾಯಿ ಇದ್ದಿದ್ದು ಅವ್ನು ಮಾರ್ತಾನೆ 80 ರೂಪಾಯಿ, ಅಥವಾ 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 ಸೊ ಬೆಟರ್ ವರ್ಷನ್ 5 ರೂಪಾಯಿ ಇದ್ದಿದ್ದು 4 ರೂಪಾಯಿ ಮಾರ್ತಾನೆ ಸರ್. ಸೊ ರೈಟ್, ನನ್ನ ಬೆಟರ್ ವರ್ಷನ್ ಅಲ್ಲಿ ರೈಟಾ. ಸೊ ಮತ್ತೆ ಇನ್ನೂ 25% ಲಾಭ ಪಡಿತಾನೆ. ಲಾಭನೂ ಪಡಿತಾನೆ ಎಷ್ಟು ಪರ್ಸೆಂಟೇಜ್? 25%. 25% ಲಾಭ ಅಂದ್ರೆ 4 ರೂಪಾಯಿ ಇದ್ದು 5 ರೂಪಾಯಿಗೆ ಮಾರಿದಾಗ 25% ಲಾಭ ಬರುತ್ತೆ. ಇಷ್ಟು ಬರ್ಕೊಂಡ ಮೇಲೆ ಮುಗಿತು ಶಾಣೆ. ಇಲ್ಲಿ 4 ಐತಿ, ಇಲ್ಲಿ 4 ಬರುತ್ತೆ, ಇಲ್ಲಿ 5 ಐತಿ, ಇಲ್ಲಿ 5 ಬರುತ್ತೆ. ಸೊ ಇದು ಯಾವ ಮೆಥಡ್ ಸರ್? ಯೂನಿವರ್ಸಲ್ ರೇಷಿಯೋ ಮೆಥಡ್ ಸರ್. ಕಲಿಸಿದ್ದೀನಿ ಯೂನಿವರ್ಸಲ್ ರೇಷಿಯೋ ಮೆಥಡ್ ಕಲಿಸಿದ್ದೀನಿ. ಈಗ ಏನು ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಎಲ್ಲಾದ್ರೂ ಕ್ಯಾನ್ಸಲ್ ಆಗ್ತದೆ ಕ್ಯಾನ್ಸಲ್ ಮಾಡಿ, ಇಲ್ಲ ಸೀದಾ ಗುಣಿಸಿ ಬಿಡ್ರಿ. ಈ ತರ 4 4 16, 4 5 20, 5 5 25. ಕ್ಲಿಯರ್, ಡನ್ ಸರ್. ಸೊ ಹಾಗಿದ್ರೆ ಅಂಗಡಿಯವನಿಗೆ 600 ರೂಪಾಯಿ ಬೆಲೆಯ ವಸ್ತುವಿನ ಗುರುತಿಸಲಾದ ಬೆಲೆಯನ್ನು ಕಂಡುಹಿಡಿದ. ಅಂಗಡಿಯವನಿಗೆ 600 ರೂಪಾಯಿ ಬಿದ್ದೈತಿ ಅಂದ್ಮೇಲೆ ಅದು ಏನು? ಕೊಂಡ ಬೆಲೆ. ಸೊ ನನ್ನ ಪ್ರಕಾರ ಕೊಂಡ ಬೆಲೆ 16 ರೂಪಾಯಿ, ಅವರ ಪ್ರಕಾರ ಕೊಂಡ ಬೆಲೆ 600 ರೂಪಾಯಿ. ಹಾಗಿದ್ರೆ ಗುರುತಿಸಲಾದ ಬೆಲೆ ನನ್ನ ಪ್ರಕಾರ 25, ಅವರ ಪ್ರಕಾರ ಎಷ್ಟು? ಅಷ್ಟ ಹೋಗಿತ್ತು. ಇಲ್ಲಿ ಯಾವ್ದು ಕ್ಯಾನ್ಸಲ್ ಆಗಲ್ಲ, ಪಾಯಿಂಟ್ ಬಂದೇ ಬರುತ್ತಾ. ಆದ್ದರಿಂದ ನಾವೇನ್ ಮಾಡೋಣ? ಸೊ ಇದನ್ನ ಹಿಂಗ. ಸೊ 25 ಇಂಟು 600 ಡಿವೈಡೆಡ್ ಬೈ 16. ಕ್ಲಿಯರ್? ಎಸ್ ಸರ್. ಸೊ 4 4 16, 4 150. ಸೊ 25 ಇಂಟು 15 ಮಾಡಿದ್ರ 25 250 375. ಸೊ ಹಾಗಿದ್ರೆ ಉತ್ತರ ಎಷ್ಟು ಬರುತ್ತಾ? 3750 ಡಿವೈಡ್ ಬೈ 4 ಮಾಡ್ಬೇಕು. ಈಸಿಯಾಗಿ 4 ಡಿವೈಡ್ ಇತ್ತು ನಾನು. 4 9 36, 1 ಉಳಿತು 15 ಆಯ್ತು, 4 3 12, 3 ಉಳಿತು 30 ಆಯ್ತು, 4 7 ಪಾಯಿಂಟ್ ಸಮಥಿಂಗ್ 300. ಇದು ಆನ್ಸರ್ ಎಷ್ಟು?